ನಮಿಸಿಕೊಂಡು ವೇದಿಕೆಯಲ್ಲಿರುವ ಪೂಜ್ಯ ಕಾವಂದರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸೇರಿರುವ ಎಲ್ಲ ಭಕ್ತರೇ, ನಾನೇನು ಮಾತಾಡಬೇಕು ಅಂತ ಚೀಟ್ ಬರೆದುಕೊಂಡು ಬಂದಿದ್ದೇನೆ. ಅದನ್ನು ಅವಧಾನಿಗಳು ಮತ್ತು ನಮ್ಮ MLA ಅವರು ಹೇಳಿ ಆಗಿದೆ. ಹಾಗೆ MLA ಅವರು ಹೇಳಿದರು, ಇಲ್ಲ ನಾನು ನಿಮ್ಮ ಚೀಟ್ ನೋಡಲಿಲ್ಲ, ನಾನು ನನ್ನಷ್ಟಕ್ಕೆ ಹೇಳಿದ್ದು, ಅದು ನೀವು ಹೇಳುವುದನ್ನು ಹೇಳಿ ಅಂತ ಹೇಳಿದರು. ಹಾಗೆ ಒಂದೆರಡು ಮಾತು ನಾನು ಪ್ರಾರಂಭಿಕವಾಗಿ ನಾನು ಮಾತಾಡಬೇಕಿತ್ತು, ಈಗ ಕಡೆಗೆ ನಾನು ಮಾತಾಡ್ತಾ ಇದ್ದೇನೆ. 1995ರಲ್ಲಿ ನಾವು ಬ್ರಹ್ಮಕಲಶ ಇದನ್ನು ನಡೆಸಿದ್ದೆವು. ಆಗ ನಾನು ಮತ್ತು ಡಾಕ್ಟರ್ ಉಡುಪರು ಪೂಜಾ ಕಾವಂದರಲ್ಲಿ ಹೋದಾಗ ಅವರು ಎಷ್ಟು ವರ್ಷ ಆಯಿತು ಆಗದೆ ಅಂತ ಕೇಳಿದರು. ಆಗ 10-30 ವರ್ಷ ಆಗಿತ್ತು. ಇನ್ನು ತಡ ಮಾಡೋದು ಬೇಡ, ಕೂಡಲೇ ನೀವು ಮಾಡಬೇಕು ಅಂತ ಮೊದಲು ಅವರು ಹೇಳಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ 95ರಲ್ಲಿ ಪೂಜಾ ಕಾವಂದರ ಒಂದು ನೇತೃತ್ವದಲ್ಲಿ ಇಲ್ಲಿ ಬ್ರಹ್ಮಕಲಶ ನಡೆದಿತ್ತು. ಅದರ ನಂತರ ಒಂದು ಸಂದರ್ಭದಲ್ಲಿ ನಮಗೆ ಪ್ರಶ್ನೆ ಇಡಬೇಕಾಗಿ ಬಂತು. ಪ್ರಶ್ನಾ ಚಿಂತನೆ 2002ರಲ್ಲಿ, 2004ರಲ್ಲಿ, 2010ರಲ್ಲಿ ಮೂರು ಸಲ ನಾವು ಪ್ರಶ್ನೆ ಇಟ್ಟಾಗ ನಮಗೆ ಬಂದದ್ದು ಏನು ಹೇಳಿದರೆ, ಮಹಿಷಮರ್ದಿ ಅಮ್ಮನವರಿಗೆ ಸರಿಯಾದ ಸ್ಥಾನವನ್ನು ನೀವು ಕೊಡಲಿಲ್ಲ, ಅಮ್ಮನಿಗೆ ಇಲ್ಲಿ ಸಮಾಧಾನ ಇಲ್ಲ, ಇದು ಕ್ಷೇತ್ರ ಅಮ್ಮನಿಗೆ ಸಂಬಂಧಪಟ್ಟದ್ದು, ಸೋಮನಾಥ ಮತ್ತೆ ಬಂದದ್ದು ಅಂತ ಹೇಳುವ ವಿಚಾರ ಬಂತು. ಹಾಗಾಗಿ ಅದನ್ನು ಮಾಡುವುದಿದ್ರೆ ಆಯ ಬದಲಾಗಬೇಕು, ಸಮಗ್ರ ಜೀರ್ಣೋದ್ಧಾರ ಆಗಬೇಕು, ಇದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ನಾನು ಸುಮ್ಮನಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಒಬ್ಬರು ಆಪ್ತರ ಮೂಲಕ ನಮ್ಮ ಗುಂಡಿಬೈಲ್ ಸುಬ್ರಹ್ಮಣ್ಯ ಭಟ್ರ ಪರಿಚಯ ಆಯಿತು. ಅವರನ್ನು ಒಮ್ಮೆ ಕ್ಷೇತ್ರಕ್ಕೆ ಬರಲಿಕ್ಕೆ ಹೇಳಿದೆ. ಅವರು ಬಂದು ನಮಗೆ ಹೇಳಿದರು, ಇದನ್ನು ಒಂದು ಒಳ್ಳೆಯ ಕ್ಷೇತ್ರ ನಾವು ಮಾಡ್ಬೋದು ಅಂತ ಹೇಳಿದ ನಂತರ ನಾವು ಪುನಃ ಒಂದು ಪ್ರಶ್ನೆಯನ್ನು ನಮ್ಮ ಪೊಳಲಿ ಕೋಡಿಮಜ್ಜಲ ಅನಂತ ಉಪಾಧ್ಯಾಯರ ಹತ್ರ 2016ರಲ್ಲಿ ಇಟ್ಟು ಅದಕ್ಕೆ ಬೇಕಾದ ನಿವೃತ್ತಿಯನ್ನೆಲ್ಲ ಮಾಡಿ ಅದರ ನಂತರ ನಾವು ಒಂದು ಸಮಿತಿಯನ್ನು ಮಾಡಿದೆವು. ಆ ಸಮಿತಿಯಲ್ಲಿ ನಮ್ಮ ರಾಮದಾಸ್ ಮಣ್ಮಣ್ಣಯ್ಯ ಮತ್ತು ಅವರ ಸಹೋದರ ರಾಮದಾಸ್ ಮತ್ತು ನಮ್ಮ ರಾಜ ಮಣ್ಮಣ್ಣಯ್ಯರು ಇವರು ಸಂಪೂರ್ಣ ಸಹಕಾರ ಬೆಂಬಲ ಹೇಳಿದರು. ಇಲ್ಲ, ನಾವು ಮುಂದುವರಿಸುವ, ನಾವು ಇದ್ದೇವೆ, ನೀವು ಹೆದರಬೇಡಿ ಅಂತ. ಹಾಗೆ ಅವರ ಜೊತೆ ನಮ್ಮ ಶ್ರೀಪತಿ ಭಟ್ರು ಮತ್ತು ಇಲ್ಲಿಯ ನಮ್ಮ ಕ್ಷೇತ್ರದ ಸಿಬ್ಬಂದಿಗಳು ಮಾತ್ರ ಅಲ್ಲದೆ ಶಿವಾಚಾರ್ಯರು, ನಮ್ಮ ಪ್ರಧಾನ ಅರ್ಚಕರ ಅಡಿಗಳು, ಇವರೆಲ್ಲ ನಾವು ಇದನ್ನು ಮಾಡುವ ಅಂತ ಹೇಳುವಾಗ ಆಗ ನಮಗೆ ತುಂಬ ಧೈರ್ಯ ತುಂಬಿದವರು ಯಾರು ಹೇಳಿದರೆ ವಿದ್ಯಾ ರಮೇಶ್ ಭಟ್ ಅವರು ಹೇಳಿದರು, ಇಲ್ಲ ನಾನು ದಾನಿಗಳನ್ನು ಕಾಂಟ್ಯಾಕ್ಟ್ ಆಗ್ತೇನೆ, ನಾವು ಇದನ್ನು ಮುಂದುವರಿಸುವ ಅಂತ ಹೇಳಿ ಪುನಃ ನಾವು ಪ್ರಶ್ನಾ ಚಿಂತನೆ ಇಡುವಾಗ ಅವಧಾನಿಗಳನ್ನು ಬರಲಿಕ್ಕೆ ಹೇಳಿ ಅವರು ನಮ್ಮ ಪ್ರಶ್ನೆ ಮುಗಿಯುವವರೆಗೆ ನಮ್ಮ ಜೊತೆ ಇದ್ದರು. 3-4 ದಿವಸ ನಮ್ಮ ಜೊತೆ ಎಲ್ಲ ಪ್ರಶ್ನೆ ಚಿಂತೆ ಆದ ನಂತರ ಅದರಲ್ಲಿ ಬಂದ ಹಾಗೆ ನಿವೃತ್ತಿ ಮಾಡಿ ಅವರು ಅದಕ್ಕೆ ಬೇಕಾದ ಒಂದು ಪ್ಲ್ಯಾನ್ ನಮಗೆ ಮಾಡಿಕೊಟ್ರು. ಆ ಪ್ಲ್ಯಾನ್ ಮಾಡಿಕೊಡುವಾಗ ಕೋಟೆಯನ್ನು ಅಂಗಳ ಉತ್ತರ ದಿಕ್ಕಿನ ಅಂಗಳ 20 ಫೀಟ್ ಆಚೆ ಹೋಗಬೇಕು. ನಾನು ಹೇಳಿದೆ, ಇದು ಸಾಧ್ಯವೇ ಇಲ್ಲ, ನೀವು ಎಂತ ಮಾತಾಡ್ತೀರಿ 20 ಫೀಟ್ ಆಚೆ? ಆಗ ಒಂದೇ ಮಾತು, ಈಜಿ ದೇವೇರು ಮಲ್ಪಾವೇರು ಅಂತ. ಮತ್ತು ಉತ್ತರ ಮಾತ್ರ ಸರಿ, ಹಾಗಾದರೆ ಮತ್ತು ಪಶ್ಚಿಮ ಸ್ವಲ್ಪ ಎದುರು ಬರ್ತದೆ ಅಂತ ಹೇಳಿದರು. ಪುನಃ ನಾನು ಹೇಳಿದೆ, ಇದು ಎಂಥ ನೀವು ಉತ್ತರಕ್ಕೂ ಎದುರು ಬರ್ತದೆ, ಇದು ಕೊಡಿಮರ ಸಹ ಸ್ವಲ್ಪ ಚೇಂಜ್ ಆಗ್ತದೆ ಅಂತ ಹೇಳಿದರು. ಅಲ್ಲ, ಎಲ್ಲಿ ಅಂತ ನೀವು ನನಗೆ ತೋರಿಸಿ. ಅಲ್ಲ, ಅದು ನಾನೀಗ ನಿಮಗೆ ತೋರಿಸಿದರೆ ಗೊತ್ತಾಗುವುದಿಲ್ಲ, ಅದು ನಾನು ಮತ್ತೆ ಮಾರ್ಕಿಂಗ್ ಮಾಡ್ತೇನೆ ಹೇಳಿ ಹೀಗೆ ಮುಂದೆ ಹೋಗಿ ಕಡೆಗೆ ಅವರ ಮಾತಿನಂತೆ ಮಾತ್ರ ಅವರು ಒಂದು ಮಾತು ಹೇಳಿದರು, ಪುತ್ತಿಗೆ ಕ್ಷೇತ್ರವನ್ನು ಒಂದು ಅದ್ಭುತ ಕ್ಷೇತ್ರವಾಗಿ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಮಾತನ್ನು ಅವರು ಉಳಿಸಿದ್ದೇನೆ. ನಾನು ಅದಕ್ಕೆ ಅವರನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದರ ನಂತರ ಈ 2020ರಲ್ಲಿ ಕೊರೋನಾ ಬಂದು 2 ವರ್ಷ ನಮಗೆ ನಮ್ಮ ಕೆಲಸ ಕಾಮಗಾರಿ ಸ್ಥಗಿತ ಆಯಿತು. ಅದರ ನಂತರ ನಾವು ಶಿಲಾನ್ಯಾಸ 2022ರಲ್ಲಿ ಮಾಡುವಾಗ ನನ್ನ ಜೊತೆ ಭಾಳ ಧೈರ್ಯ ಕೊಟ್ಟು ನಿಂತವರು ನಮ್ಮ ಪುತ್ತೆಗುತ್ತು ಕೊಲಕಾಡಿ ನೀಲೇಶ್ ಶೆಟ್ರು.
ಅವರು ನೀವೇನು ಹೆದರಬೇಡಿ, ನಿಮ್ಮ ಜೊತೆ ಯಾವತ್ತೂ ನಾನು ಇದ್ದೇನೆ ಅಂತ ಹೇಳಿ ಅವರು ಪರವೂರಿನಲ್ಲಿ ಇದ್ದರು, ಇಲ್ಲಿ ಬಂದು ಇದರ ಒಂದು ಕಾರ್ಯದ ವೇಗವನ್ನು ಹೆಚ್ಚಿಸಿದವರು ಅವರು. ಅವರ ಜೊತೆ ಅವರ ಎಲ್ಲ ತಂಡ ಅವರು ಇದ್ದು ಪ್ರತಿ 1-2 ತಿಂಗಳಿಗೊಮ್ಮೆ ಬಂದು ಈ ಕಾಮಗಾರಿಯಲ್ಲಿ ಅವರನ್ನು ತೊಡಗಿಸಿಕೊಂಡು ಇದು ಮುಂದುವರಿಯಿತು. ಮಾತ್ರವಲ್ಲ, ನಾವು ಯಾವುದೇ ಸಮಿತಿ ಮಾಡಲಿಲ್ಲ. ಪರವೂರಿಗೆ ಹೋಗಿ ಯಾರ ಹತ್ರವೂ ಒಂದು ಸಮಿತಿ ಮಾಡುವ ಮಾತಾಡ್ತಾ ಇದ್ದೇವೆ. ಬಾಂಬೆಯಲ್ಲಿ ಸಮಿತಿ ಆಗಬೇಕು, ಬ್ಯಾಂಗ್ಳೂರಲ್ಲಿ ಸಮಿತಿ ಆಗಬೇಕು, ಅಲ್ಲಿ ಆಗಬೇಕು, ಇಲ್ಲಿ ಬೇಕು, ಎಲ್ಲಿಯೂ ಸಮಿತಿ ಮಾಡಲಿಲ್ಲ. ಆದರೆ ಭಗವಂತ ಎಲ್ಲ ಅವರಿಗೆ ಬೇಕಾದವರಲ್ಲಿ ತೆಗೊಂಡಿದ್ದಾರೆ. ಏನು ಅವಧಾನಿಗಳು ಹೇಳಿದರು, ಅವರು ಮಾಡಿಸ್ತಾರೆ ಅಂತ. ಈ ದೇವಸ್ಥಾನ ಅದಕ್ಕೆ ಒಂದು ಸಾಕ್ಷಿ. ದಾನಿಗಳ ಮೂಲಕ, ಕರಸೇವಕರ ಮೂಲಕ ಒಂದು ದೇವಸ್ಥಾನ ಆಗಿದ್ದರೆ, ಆ ದೇವರ ಇಚ್ಛೆ ಪ್ರಕಾರ ಆಗಿದ್ದರೆ ಅದು ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನ. ಯಾಕಂತ ಹೇಳಿದರೆ, ಅದೇ ನಾನು ಆಗ ಹೇಳಿದ ಹಾಗೆ ದಿವಸಕ್ಕೆ 300, 400, 1,000ಕ್ಕಿಂತ ಮೇಲೆ ಕರಸೇವಕರು ಬಂದು ಇಲ್ಲಿ ಸೇವೆ ಮಾಡಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಈ ಪ್ರದೇಶ ಕುಡುಬಿ ಸಮಾಜದವರು, ಅವರು ದಿನನಿತ್ಯ ಬಂದು ಕರಸೇವೆ ಮಾಡ್ತಾ ಇದ್ದರು. ಮಾತ್ರವಲ್ಲ, ನಮಗೆ ಒಂದು ವಿಶೇಷ ಹೇಳಿದರೆ, ಅವರು ಈ ಒಂದು ಕಾರ್ನಿಷ್ನ ಸಿಮೆಂಟಲ್ಲಿ ಡಿಸೈನ್ ಮಾಡುವಲ್ಲಿ ಬಹಳ ಪರಿಣಿತರವರು. ಈ ನೀವು ಹೊರಗೆ ನೋಡಿದ್ದನ್ನು ಎಲ್ಲ ಅವರು ನಮಗೆ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ದೇವಸ್ಥಾನದಲ್ಲಿ ನಮ್ಮ ವಾಸ್ತುವಿನವರು ಮತ್ತು ಶಿಲ್ಪಿಗಳು ಬಿಟ್ಟರೆ ಮತ್ತು ಸಂಪೂರ್ಣ ನಮ್ಮ ಊರಿನವರೇ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದು ಭಾಳ ಸಂತೋಷ ನಮಗೆ. ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮ ಕಾಷ್ಟಶಿಲ್ಪದ ಹರೀಶ್ ಆಚಾರ್ಯ, ನೀವು ನೋಡಿರ್ಬೋದು ಒಳಗಿದ ಅವರ ರಚನೆ. ಅವರು ಏನು ಮಾಡ್ತಾರೆ, ಯಾವುದು ಕೆತ್ತನೆ ಮಾಡ್ತಾರೆ, ನಾವು ಕೇಳಲೂ ಇಲ್ಲ, ಅವರು ಹೇಳಲಿಲ್ಲ. ನೀವು ಹೇಗೆ ನೋಡಿದ್ರಿ ಬಂದ ಅದ್ಭುತದ ಕೆಲಸ ಅವ್ರದ್ದು, ನಾವು ಸಹ ಹಾಗೆ ನೋಡಿದ್ದು. ಮತ್ತು ಕಡೆಗೆ ನಾನೇ ಕೇಳಿದ್ದು, ಇದು ಏನು ಹರೀಶ್ರೆ, ನಾವು ಏನಾದರೂ ಕೇಳಿದರೆ ಹೇಳುವುದೇನು ಇಲ್ಲ, ಇದು ಪ್ರಾಚೀನ ಶೈಲಿದ್ದು ಅಂತ ಹೇಳಿ ಅಷ್ಟೇ ಅಂತ ಅವರೇ ನಮಗೆ ಅಡ್ವೈಸ್ ಮಾಡಿದರು. ಇನ್ನು ಇಲ್ಲಿ ಈಗ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಮ್ಮ ಎಡಪದವು ತಂತ್ರಿಗಳು, ಈ ಕ್ಷೇತ್ರಕ್ಕೆ ತಂತ್ರಿ ವರ್ಗ ಹೇಳಿದರೆ ಎಡಪದವು ತಂತ್ರಿಗಳು, ಅವರಿಗೆ ಎಲ್ಲ ತಂತ್ರಿಗಳು, ಸರತಿಯ ಎಲ್ಲ ತಂತ್ರಿಗಳಿಗೂ ಒಂದು ವಿಶೇಷ ಅಭಿಮಾನ ಈ ದೇವಸ್ಥಾನದ ಮೇಲೆ. ಪ್ರಪ್ರಥಮವಾಗಿ ನಿನ್ನೆ ಅವರು ಎಲ್ಲ ತಂತ್ರಿಗಳು ಇದ್ದು ಈ ಬ್ರಹ್ಮಕಲಶವನ್ನು ಮಾಡಿದ್ದಾರೆ. ಇದು ನಮಗೆ ಅತ್ಯಂತ ಸಂತೋಷ ತಂದಿದೆ. ಮಾತ್ರವಲ್ಲ, ಪ್ರಧಾನ ಕಳಶ ಅವರ ಮನೆಯ ವತಿಯಿಂದಲೇ ಇಲ್ಲಿಗೆ ಕೊಟ್ಟಿದ್ದಾರೆ. ಹಾಗಾದರೆ ಅವರಿಗೆ ಈ ದೇವಸ್ಥಾನದ ಮೇಲೆ ಎಷ್ಟು ಅಭಿಮಾನ ಇರಬೇಕು ಅಂತ ನೀವು ಆಲೋಚನೆ ಮಾಡಬೇಕು. ಮಾತ್ರವಲ್ಲ, ನಮಗೆ ಈ ಆಮಂತ್ರಣ ಏನು ನಾವು ಮಾಡಿದ್ದೇವೆ, ಇದು ಒಂದು ಸಣ್ಣ ವಿಚಾರ. ಒಂದು ದಿವಸ ಸಾಯಂಕಾಲ ನಾನು ನೀಲೇಶ್ ಶೆಟ್ಟರು ಕೂತ್ಕೊಂಡು ಮಾತಾಡ್ತಿರುವಾಗ ಅವರು ಹೇಳಿದರು, ನೀವು ವಯಸ್ಸಾದವರು ಪರವೂರಿನವರಲ್ಲಿ ಕೇಳಿದರೆ ಅವರು ಹೇಳ್ತಾರೆ ಪುತ್ತೆದ ಆಯನ ಅಂತ ಭಾಳ ಹೆಸರಿತ್ತಂತೆ ಆಗ ಅಂತ ಅವರು ಹೇಳಿದರು. ಆಗ ನನ್ನ ಮನಸ್ಸಿಗೆ ಹೋಯಿತು, ಈ ಪುತ್ತೆ ಶಬ್ದವನ್ನು ಪುನಃ ನಾವು ತರಬೇಕು, ಇನ್ನು ಮುಂದಿನ ಒಂದು ಜನರಿಗೆ ತಿಳಿದಿರಬೇಕು ಇಲ್ಲಿಗೆ ಪುತ್ತೆ ಅಂತ ಹೇಳುವ ಹೆಸರು ಅಂತ. ಹಾಗಾಗಿ ಅದನ್ನು ನನ್ನ ಒಬ್ಬರು ಮಿತ್ರ ಕೋಟೇಶ್ವರ ಸುದೀಪ್ ಶೆಟ್ಟಿ ಅಂತ ಅವರು ಅದನ್ನು ಡಿಸೈನ್ ಮಾಡಿಕೊಟ್ರು. ಅವರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮಾತ್ರವಲ್ಲ, ಈ ಆಮಂತ್ರಣವನ್ನು ಮಾಡೋದ್ರಲ್ಲಿ ನಮ್ಮ ಉಜಿರೆಯ ಮಂಜುಶ್ರೀ ಪ್ರಿಂಟರ್ಸ್ನವರು ಯಾವ ಹೊತ್ತಿನಲ್ಲಿ ಎಷ್ಟು ನಾವು ಹೇಳಿದ್ರು ಪಾಪ ಉತ್ತಮ ಸೇವೆ ಕೊಟ್ಟಿದ್ದಾರೆ ಅವರು. ಸುಮಾರು 30,000 ಆಮಂತ್ರಣನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಅದನ್ನು ನಮ್ಮ ಎಲ್ಲ ಈ ವಾಲಂಟಿಯರ್ಸ್ ಬಹಳ ಒಂದು ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ತಲುಪುವ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆಲ್ಲ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾತ್ರವಲ್ಲ, ನಮ್ಮ ಈಗ ಅಡಿಗೆಯ ವ್ಯವಸ್ಥೆ ಇಲ್ಲಿ ಇಷ್ಟು 1000 ಜನಕ್ಕೆ ನಮ್ಮ ಊರಿನವರೇ ಆದ ಗೋಪಾಲ್ ಭಟ್ರು ಮತ್ತು ಬಿರ್ಲಾಯ್ ಪವನ್ ಉತ್ತಮ ರೀತಿಯಲ್ಲಿ ಅಡಿಗೆ ಮಾಡಿ ಎಲ್ಲಿಯೂ ಕಮ್ಮಿ ಬಾರದ ರೀತಿಯಲ್ಲಿ ಅವರು ಅನ್ನಪ್ರಸಾದದ ತಯಾರಿ ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಅಭಿನಂದಿಸ್ತೇನೆ. ಮತ್ತು ಎಲ್ಲ ಸಮಿತಿಯವರು, ಈ ಪಾರ್ಕಿಂಗ್ನವರು, ಅವರಿಗೆ ಪಾಪ ಬ್ರಹ್ಮಕಲಶ ನೋಡಲಿಕ್ಕೆ ಇಲ್ಲ, ಅವರು ಹಗಲಿರುಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನು ಕ್ಲೀನಿಂಗಿನವರು, ನಮ್ಮ ದೇವಸ್ಥಾನದ ಸಿಬ್ಬಂದಿ ವರ್ಗ 3 ವರ್ಷ ಇಲ್ಲಿ ಏನು ಕರಸೇವಕರು ಬಂದು ಕೆಲಸ ಮಾಡ್ತಾ ಇರುವಾಗ ಅವ್ರ ಜೊತೆ ನಮ್ಮ ದೇವಸ್ಥಾನದ ಸಿಬ್ಬಂದಿಗಳು ಇದ್ದರು.
ಮಾತ್ರವಲ್ಲ ನಮ್ಮ ಅಡಿಗೆ ಜನಾರ್ದನ್ ಭಟ್ರು ಅವರಿಗೆ 3 ಹೊತ್ತು ಅಡಿಗೆ ಮಾಡಿ ಕೊಡ್ತಾಯಿದ್ರು, ಅವರಿಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮಾತ್ರವಲ್ಲ ಇವತ್ತು ನಮ್ಮ ಎಲ್ಲ ಸ್ವಯಂ ಸೇವಕರು ಪಾರ್ಕಿಂಗ್ ಇದ್ದು ನಾನು ಹೇಳಿದೆ, ಈಗ ಕ್ಲೀನಿಂಗಲ್ಲಿಯೂ ಸ್ವಯಂ ಸೇವಕರಿದ್ದಾರೆ, ಬಳಸಲಿಕ್ಕೂ ನನ್ನ ಮಿತ್ರರು ಇದ್ದಾರೆ, ಆಪ್ತರಿದ್ದಾರೆ, ತುಂಬ ಜನ ಸ್ವಯಂ ಸೇವಕರು ಬಳಸುವಲ್ಲಿದ್ದಾರೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ. ಇನ್ನು ನಮ್ಮ ಸೇವಾ ಕೌಂಟರ್ನ ಸಂಪೂರ್ಣ ಜವಾಬ್ದಾರಿಯನ್ನು ಚಂದ್ರಶೇಖರ್ ಬೊಕ್ಕಸ ಮತ್ತು ನಮ್ಮ CA ರಘುಪತಿ ಭಟ್ ಅವರ ತಂಡ ಅದನ್ನು ನಿಭಾಯಿಸ್ತಾ ಇದ್ದಾರೆ. ಅವರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾತ್ರವಲ್ಲ ಉಚಿತ ಬಸ್, ಟೆಂಪೋ, ರಿಕ್ಷಾ ಇದೆಲ್ಲ ಸೇವೆ ನಡೀತಾ ಇದೆ ಬ್ರಹ್ಮಕಲಶಕ್ಕೋಸ್ಕರ. ಅವರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡಿತೇನೆ. ಇನ್ನು ವಿಶೇಷವಾಗಿ ಡಾಕ್ಟರ್ ಮೋಹನ್ ಆಳ್ವರು ಇಷ್ಟು ಸುಂದರವಾದ ವೇದಿಕೆ, ಇಷ್ಟು ಸುಂದರವಾದ ಒಂದು ವ್ಯವಸ್ಥೆಯನ್ನು ಡಾಕ್ಟರ್ ಮೋಹನ್ ಆಳ್ವರು ಮಾಡಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ. ಇಷ್ಟು ಹೇಳಿ ವೇದಿಕೆಯಲ್ಲಿ ಇದ್ದ ಪರಮಪೂಜ್ಯ ಕಾವಂದರಿಗೆ ಈ ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟು ಬಂದದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾತ್ರವಲ್ಲ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೂ, ನೆರೆದಂಥ ಎಲ್ಲ ಭಕ್ತರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.